ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಅಪರ್ಣ ಅವ್ರಿಗೆ ಆ ಸೀರೆ ಕೊಟ್ಟಿರೋನ್ನ ಅಲ್ಲಿ ಪಕ್ಕದಲ್ಲಿ ಎತ್ತಿಟ್ಕೊಂಡಿರ್ತಾರೆ. ಇನ್ನು ಮನೆ ಕೆಲಸದವ್ರನ್ನ ಕರೆದಿ ಏನಮ್ಮ ಅವರೇ ಬರೋ ಕೇಳಿದ್ರಂತೆ. ಅದು ಇವತ್ತು ನಂದು ನಿಮ್ಮ ಅಣ್ಣ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ, ಹಾಗಾಗಿ ನಿನ್ಗೊಂದು ಗಿಫ್ಟ್ ಕೊಡೋಣ ಅಂತ. ಏನಮ್ಮ ಅವರೇ ಅದು? ತಗೋ ಈ ಸೀರೆನೂ ಈ ದುಡ್ಡು ಅಂತ ಹೇಳಿ ಕೊಡ್ತಾ ಇದ್ರೆ ಅವಳಿಗೆ ತುಂಬ ಶಾಕ್ ಆಗಿರುತ್ತೆ. ಇನ್ನು ಈ ಕಡೆ ನೋಡಿದ್ರೆ ಅಪರ್ಣ ಅವರು ಎಂಥ ಕೆಲಸ ಮಾಡ್ತಿದ್ದಾರೆ ಅಂದರೆ ಸುಭಾಷ್ ಅವ್ರು ಕೊಟ್ಟಿರೋ ಸೀರೆನ ಅವ್ರಿಗೆ ಕೊಡ್ತಾ ಇರ್ತಾರೆ. ಅದನ್ನು ನೋಡಿ ನಾನು ಯಾವತ್ತೂ ನನ್ನ ಮನಸ್ಸನ್ನ ಕರಗಿಸ್ಕೊಳ್ಳಲ್ಲ ರೀ ಅಂತ ಅಂದ್ಕೊಳ್ತಾ ಆ ಮನೆ ಕೆಲಸದವ್ರಿಗೆ ಕೊಟ್ಟಿರ್ತಾರೆ. ಇದನ್ನ ಕದ್ದಿ ನೋಡ್ತಾ ಇರೋ ನಾಗವೇಣಿ, ಏನು ನಮ್ಮ ಅತ್ತಿಗೆ ಈ ರೀತಿ ವಿಚಿತ್ರವಾಗಿ ಆಡ್ತಾ ಇದ್ದಾರೆ, ಏನು ಸೀರೆ ಕಾಸೆಲ್ಲ ಕೊಡ್ತಾ ಇದ್ದಾರೆ ಮನೆ ಕೆಲಸದವ್ರಿಗೆ ಅಂತ ಅಂದ್ಕೊಳ್ತಾ ಇದ್ರೆ ಇನ್ನು ಈ ಕಡೆ ನೋಡಿದ್ರೆ ಎಲ್ಲರೂ ಒಂದು ಕಡೆ ನೆಲೆಸಿರ್ತಾರೆ ಹಾಲಲ್ಲಿ. ಆಗ ಏನು ಎಲ್ಲರೂ ಈಗ ಕೂತಿದ್ದೀರಾ, ಏನು ವಿಚಾರ ಅಂತ ಎಲ್ಲರೂ ಕೇಳ್ತಾ ಇದ್ರೆ, ಯಾಕೆ ಇವತ್ತು ನಿಮಗೇನು ಅಂತ ಗೊತ್ತಿಲ್ವಾ ಅಂತ ಕೇಳ್ತಾ ಇದೆ. ಅಂಥದ್ದು ಏನಿರುತ್ತೆ ಈ ಮನೇಲಿ ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ. ಅಷ್ಟೊತ್ತಿಗೆ ನಿಮಗೇನು ಗೊತ್ತಿರುತ್ತೆ ಅತ್ತೆ, ತಿನ್ನೋದು ಉಣ್ಣೋದು ಮಲ್ಕೊಳ್ಳೋದು, ಯಾರಿಗೇನೇನು ಪಿಟ್ಟಿಂಗ್ ಚುಚ್ಚಬೇಕೋ ಅದನ್ನ ಚುಚ್ಚೋದು ಅಷ್ಟೇ ಅಲ್ವಾ ನಿಮ್ಮ ಕೆಲಸ ಅಂತ ಸ್ವಪ್ನ ಹೇಳ್ತಾ ಇರ್ತಾರೆ. ಆಯ್ತು ಇವಾಗ ಬಿಟ್ಟಾಕು ಸ್ವಪ್ನ ಅಂತ ಹೇಳಿ ರಾಜ್ ಮತ್ತೆ ಕಾವ್ಯ ಇಬ್ರು ಏರ್ಪಾಟ್ ಮಾಡಿರೋ ಹಾಗೆ ಇವತ್ತು ನಮ್ಮಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ. ಹೌದು ಅಜ್ಜಿ, ಇವತ್ತು ನಮ್ಮ ಅತ್ತೆ ಮಾವ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ, ಹಾಗಾಗಿ ನಾವಿಷ್ಟೆಲ್ಲ ಮಾಡಿದ್ದೀವಿ ಅಂತ ಹೇಳ್ತಿದ್ದಂಗೆ ಇನ್ನು ಮನೆ ಮಂದಿ ಅವರೆಲ್ಲರೂ ಸೇರಿ ಅವ್ರಿಗೆಲ್ಲರಿಗೂ ವಿಶ್ ಮಾಡ್ತಾ ಇರ್ತಾರೆ. ಅಲ್ಲ, ಎಲ್ಲರೂ ವಿಶ್ ಮಾಡಿದ್ರಿ, ಕಲ್ಯಾಣ ಎಲ್ಲೋದ ಅಂತ ಧನಲಕ್ಷ್ಮಿ ಅವರು ಅನ್ಕೊಳ್ತಾ ಇದ್ದಂಗೆ, ಇಲ್ಲಿದ್ದೀನಿ, ಮದ್ವೆ ವಾರ್ಷಿಕೋತ್ಸವ ಶುಭಾಶಯಗಳು ದೊಡ್ಡಪ್ಪ ಅಂತ ಹೇಳಿ ಕಲ್ಯಾಣ್ ಸಹ ಬೊಕ್ಕೆ ಕೊಟ್ಟು ವಿಶ್ ಮಾಡ್ತಾ ಇರ್ತಾರೆ. ಹಬ್ಬ, ಹೇಗೋ ನಮ್ಮ ಕವಿಯವರು ಕವಿತೆಗಳಿಂದನೇ ನಮ್ಮ ಅತ್ತೆ ಮಾವ ಅವ್ರಿಗೆ ವಿಶೇಷನ ಹೇಳಿದ್ದಾರೆ ಅಂತ ಹಂಗಾಯ್ತು ಅಂತ ಎಲ್ಲರೂ ಖುಷಿಯಾಗಿರ್ತಾರೆ. ಇವತ್ತು ನಮ್ಮ ದೊಡ್ಡಪ್ಪ ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ಒಂದು ಸಣ್ಣ ಗೇಮ್ ಆಡೋಣ ಅಂತ ಹೇಳಿ ಎಲ್ಲ ಅವರ ಪ್ರಾಸೆಸ್ನ ಅವರು ಮುಂದುವರಿಸ್ತಾ ಇರ್ತಾರೆ. ಏನು ಕಲ್ಯಾಣ್, ಅದು ಈಗ ನಮ್ಮ ದೊಡ್ಡಮ್ಮ ಮೊದಲು ಮೀಟ್ ಆದಾಗ ಅಂದರೆ ಯಾವ ಶರ್ಟ್ ಹಾಕೊಂಡಿದ್ರು, ಹಾಗೆ ನಮ್ಮ ದೊಡ್ಡಪ್ಪ ಫಸ್ಟ್ ಅವ್ರ ಹತ್ರ ಕೇಳಿರೋ ಪ್ರಶ್ನೆ ಯಾವುದು ಅನ್ನೆಲ್ತಾ ಎಲ್ಲರೂ ಜೋಡಿ ಹತ್ರ ವಿಚಾರಿಸೋಣ ಅಂತ ಹೇಳಿ ಒಬ್ಬೊಬ್ರ ಜೋಡಿ ಮೇಲೆ ಒಬ್ಬೊಬ್ರನ್ನ ಕರೆಸಿ ಎಲ್ಲ ಗೇಮ್ಸ್ ಆಡಿಸ್ತಾ ಇರ್ತಾರೆ. ಅದನ್ನ ಅಜ್ಜಿ ಅವರು ಕಿವಿಯಲ್ಲಿ ಗುಟ್ಟಾಗಿ ಹೇಳಿದ್ರೆ ಅದನ್ನ ಹೋಗಿ ಬೋರ್ಡ್ ಮೇಲೆ ಬರ್ದಿ ಅದ್ರ ತಕ್ಕನಂಗೆ ಕರೆಕ್ಟಾಗಿ ಉತ್ತರ ಕೊಡೋ ಜವಾಬ್ದಾರಿ ಗಂಡ್ಮಕ್ಳದಾಗಿರುತ್ತೆ. ಇನ್ನು ಈ ಕಡೆ ನೋಡಿದ್ರೆ ಹೆಂಗಸ್ರಿಗೆಲ್ಲ ಅವರ ಅಜ್ಜಿಯವರು ಗುಟ್ಟೆಲ್ಲ ಹೇಳಿದ್ನ ನೋಡಿ ಅಪರ್ಣವರು ಮೊದಲನೇ ಸರ್ದಿಲಿ ವಿನ್ ಆಗೋದಕ್ಕೆ ಹೊರಟಿರ್ತಾರೆ. ವಾವ್, ಅಪರ್ಣ ಮತ್ತೆ ಸುಭಾಷ್ ಅವರೇ ಗೆದ್ದಿದ್ದು ಅಂತ ಹೇಳ್ತಾ ಇರ್ತಾರೆ. ಪ್ರಕಾಶ ಅವ್ರಿಗೆ ಮತ್ತೆ ಧನಲಕ್ಷ್ಮಿ ಅವ್ರಿಗೂ ಹೇಳ್ತಾರೆ. ನೋಡಿದ್ರೆ ಅವ್ರಿಗೆ ಚಾದಸ್ತ ಸ್ವಲ್ಪ ಜಾಸ್ತಿ, ಅವರು ಸರಿಯಾಗಿ ಉತ್ತರ ಹೇಳದೇ ಇರೋ ಕಾರಣದಿಂದ ಅವ್ರಿಗೂ ಸಹ ಬೇಜಾರಾಗಿರುತ್ತೆ. ಈ ಕಡೆ ನೋಡಿದ್ರೆ ರಾಹುಲ್ ಅವ್ರ ಹೆಂಡ್ತಿನ ಅವನು ಅರ್ಥ ಮಾಡ್ಕೊಂಡಿರೋ ವಿಧಾನನೇ ಬೇರೆ. ಏನೋ ಅವಳು ಎಕ್ಸ್ಪ್ರೆಷನ್ ಮಾಡ್ತಿದ್ರೆ ಏನು ಹೊಟ್ಟಲ್ಲ ಅಂತ ಅವ್ನು ರೇಗಿಸ್ತಾ ಇರ್ತಾನೆ. ಅವಳು ಬಾಯಿ ಬಿಡೋ ಸಮಯ ಬಂದಿರುತ್ತೆ. ಅಲ್ಲ, ಯಾವಾಗೂ 3 ಹೊತ್ತು ಹೋಟೆಲಿಗೆ ಬರ್ತೀಯಾ, ಅದೇನಾ? ನಾನು ಹೇಳಿದ್ರೆ ನೀನೇನೋ ಅರ್ಥ ಮಾಡ್ಕೋತೀಯ ಅಂತ ಹೇಳ್ತಿದ್ದಂಗೆ ರಾಜ್ ಮತ್ತೆ ಕಾವ್ಯನ್ ಸರ್ದಿ ಬರ್ತಾ ಇರುತ್ತೆ. ಕಾವ್ಯ ಎಷ್ಟೇ ಎಕ್ಸ್ಪ್ರೆಷನ್ ಮಾಡ್ತಿದ್ರು ರಾಜ್ ಹೇಳ್ದಿರಾ ಅವನು ಜಗಳ ಮಾಡ್ಕೊಳ್ತಾ ಇದ್ದಂಗೆ, ಸಾಕು ನಿಲ್ಲಿಸ್ತೀರಾ ಹಾವು ಮುಂಗಿಸಿ ಜಗಳಗಳನ್ನ, ಯಾವಾಗ ನೀವು ಅರ್ಥ ಮಾಡ್ಕೊಳ್ತೀರೋ ಅಂತ ಬೈತಾ ಇರ್ತಾರೆ ಅವ್ರ ಅಜ್ಜಿಯವ್ರು ಸಹ. ಕಲ್ಯಾಣ್ಗೆ ಅದನ್ನೆಲ್ಲ ನೋಡಿ ತುಂಬ ಬೇಜಾರಾಗಿ, ಅಣ್ಣ ಅತ್ಗೆ ನೀವು ಗೇಮ್ ಆಡಿಸಿ, ನಾನು ಹೋಗಿ ಸ್ವಲ್ಪ ಹೊತ್ತು ಕುತ್ಕೊತೀನಿ ಅಂತ ಅವನು ಹೋಗಿ ಕುತ್ಕೊತಾನೆ. ಅದನ್ನ ಕೇರ್ ಮಾಡಬಾರ್ದು ಅಂತ ಮತ್ತೆ ನೆಕ್ಸ್ಟ್ ರೌಂಡ್ ಗೇಮ್ ಆಟಕ್ಕೆ ಹೋಗಿರ್ತಾರೆ. ಅದರಲ್ಲೂ ಸಹ ಅಪರ್ಣ ಅವರು ಮತ್ತೆ ಅವ್ರನ್ನೇ ಫಸ್ಟ್ ಜೋಡಿಯಾಗಿ ಎನ್ಕೆ ಮಾಡ್ಕೊಂಡು ಅವ್ರವ್ರಿಗೆ ಏನೇನು ಬೇಕೋ ಆ ಪ್ರಶ್ನೆಗಳನ್ನೆಲ್ಲ ಕೇಳಿ ಅವ್ರನ್ನ ಉತ್ತರ ಪಡಿಸ್ತಾ ಇರ್ತಾರೆ. ಈಗ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅಪರ್ಣ ಅವ್ರಿಗೂ ಕಣ್ಣು ಮುಚ್ಚಿ ಸುಭಾಷ್ ಅವ್ರಿಗೂ ಕಣ್ಣು ಮುಚ್ಚಿ ಬೋರ್ಡ್ ಹತ್ರ ಬಿಟ್ಟಿರ್ತಾರೆ. ಅವರು ಮೊದಲನೇ ಪರಿಚಯ ಆದಾಗ ಅವ್ರು ಯಾವ ಶರ್ಟ್ ಹಾಕೊಂಡಿದ್ರು ಅಂತ ಮತ್ತೆ ಅವ್ರು ಏನು ಪ್ರಶ್ನೆ ಕೇಳಿದ್ರು ಅಂತ ಇಬ್ರು ಮುಖಾಮುಖಿ ನಿಲ್ಲಿಸಿ ಬರಿಸ್ತಾ
ಇರ್ತಾರೆ. ಅದನ್ನ ಆ ಕಡೆ ಇರೋರು ಕರೆಕ್ಟಾಗಿ ಹೇಳಿದ್ರೆ ಅವ್ರಿಗೊಂದು ಪಾಯಿಂಟ್ ಇರುತ್ತೆ ಅಂತ ರಾಜ್ ಮತ್ತೆ ಕಾವ್ಯ ಈ ಆಟ ಸ್ಪರ್ಧಿಗಳಲ್ಲಿ ಭಾಗವಹಿಸಿ ಹೇಳ್ತಾ ಇರ್ತಾರೆ. ಅದನ್ನ ನೋಡಿ ಅಪರ್ಣ ಅವರು ಮತ್ತೆ ಸುಭಾಷ್ ಅವರು ಕರೆಕ್ಟಾಗಿ ಹೇಳಿದ್ನ ನೋಡಿ, ವಾವ್, ನಮ್ಮ ಅತ್ತೆ ಮಾವ ಪರ್ಫೆಕ್ಟ್ ಆಗಿ ಹೇಳಿದ್ದಾರೆ ಅಂತ ಅವರೆಲ್ಲರಿಗೂ ಸಹ ಖುಷಿ ಆಗ್ತಾ ಇರುತ್ತೆ. ಇನ್ನು ಈ ಕಡೆ ನೋಡಿದ್ರೆ ನಾಗವೇಣಿಗೆ ಅದ್ ನೋಡಕ್ಕೆಲ್ಲ ಆಗ್ದಿರಾ ಒಳಗೊಳಗೆ ಬೆಂಕಿ ಹಚ್ಕೊಂತ ಇದ್ರೆ, ಯಾಕತ್ತೆ ಬೆಂಕಿ ಹಚ್ಕೊಂತ ಇದ್ದೀರಾ, ನಿಮ್ ಜೊತೆ ಪಾರ್ಟ್ನರ್ ಯಾರು ಇಲ್ಲ ಅಂತ? ನೀವ್ ಈ ರೀತಿ ಗಂಡನ್ ಬಿಟ್ಬಿಟ್ ಬಂದು ನಿಮ್ ತವ್ರ ಮನೇಲಿದ್ರೆ ಯಾರ್ ತಾನೇ ಇರ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ ಅವಳಿಗೂ ಸಹ ಬೇಜಾರಾಗ್ತಾ ಇರುತ್ತೆ. ಅಮ್ಮ, ಅವಳ ಹತ್ರ ಹೋಗಿ ಯಾಕಮ್ಮ ಮಾತಾಡ್ತೀಯಾ, ಸುಮ್ನೆ ಇರು ಅಂತ ರಾಹುಲ್ ಸಹ ಹೇಳ್ತಾ ಇರ್ತಾನೆ. ಇನ್ನ ಅದನ್ನ ಗೇಮ್ನ ಹೇಗಾದ್ರೂ ಮಾಡಿ ಗೇಮ್ ಎಲ್ಲರೂ ಖುಷಿಯಾಗಿ ಹಾಡ್ತಾ ಇರ್ತಾರೆ. ಇನ್ನ ಈ ಕಡೆ ನೋಡಿದ್ರೆ ನಾಗವೇಣಿ ಮತ್ತೆ ರಾಹುಲ್ ಇಬ್ರು ಸೇರಿ ಆ ಮನೇನ ಹಾಳು ಮಾಡ್ಬೇಕು ಅಂತ ಮುಂದೆ ಹೆಜ್ಜೆ ಇಟ್ಟು ಈಗ ಸುಭಾಷ್ ಅವ್ರ ಮಧ್ಯೆ ಮತ್ತೆ ಅಪರ್ಣ ಅವ್ರ ಮಧ್ಯೆ ಏನಾದ್ರು ಅನಾಹುತ ಆಗುತ್ತಾ? ಈಗ ಕಾವ್ಯ ಮತ್ತೆ ರಾಜ್ ಸುಭಾಷ್ ಅವರು 3 ಜನನು ಸೇರಿ ಕೊಟ್ಟಿರೋ ಸೀರೆನ ಅವ್ರ ಅತ್ತೆಗೆ ಗಿಫ್ಟ್ ಆಗಿ ಕೊಟ್ಟಿರೋದನ್ನ ಅದನ್ನ ಅವ್ರು ಉಟ್ಕೊಳ್ದಿರಾ ಮನೆ ಕೆಲ್ಸದವ್ರು ಕೊಟ್ಟಿದ್ದಾರೆ. ಈಗ ಆ ಮನೆ ಕೆಲ್ಸದವ್ರಿಗೆ ಕೊಟ್ಟಿರೋ ವಿಚಾರ ಅವ್ರಿಗೆಲ್ಲರಿಗೂ ತಿಳಿಯುತ್ತಾ, ಮತ್ತೆ ಅಲ್ಲಿ ಏನಾದ್ರೂ ಮನ್ಸು ಒಡೆದೋಗುತ್ತಾ? ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.